टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂದು ರಾಜ್ಯದ 10 ಮಹಾನಗರ ಪಾಲಿಕೆ ಬಂದ್ಗೆ ಕರೆ ನೀಡಲಾಗಿದೆ. ಬೆಂಗಳೂರು ಸೇರಿದ ಹಾಗೆ ರಾಜ್ಯಾದ್ಯಂತ ಪಾಲಿಕೆಗಳು ಬಂದ್. ಬೆಂಗಳೂರು ಸೇರಿದ ಹಾಗೆ ರಾಜ್ಯಾದ್ಯಂತ ಪಾಲಿಕೆಗಳು ಬಂದ್ ಸಾಮೂಹಿಕ ರಜೆ ಹಾಕಿದ್ದಾರೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ನೌಕರರ ಪ್ರತಿಭಟನೆ. ಬಿಬಿಎಂಪಿ ಸೇರಿದ ಹಾಗೆ ವಿವಿಧ ಪಾಲಿಕೆಗಳ ನೌಕರರು ಈಗ ಪ್ರತಿಭಟನೆ ಮಾಡ್ತಿರೋದು. ಕೆಲಸಕ್ಕೆ ರಜೆ ಹಾಕಿ ಸಾಮೂಹಿಕ ರಜೆ ಹಾಕಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಹಾಗೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಮೈಸೂರು, ಶಿವಮೊಗ್ಗ ಸೇರಿದ ಹಾಗೆ ಇಂದು ರಾಜ್ಯದ 10 ಮಹಾನಗರ ಪಾಲಿಕೆ ಬಂದ್ಗೆ ಕರೆ ನೀಡಲಾಗಿದೆ. ಬೆಂಗಳೂರು ಸೇರಿದ ಹಾಗೆ ಮಂಗಳೂರು, ಮೈಸೂರು, ಶಿವಮೊಗ್ಗ ಎಲ್ಲ ಕಡೆ ಕೂಡ ದಾವಣಗೆರೆ ಇಂದು ರಾಜ್ಯದ 10 ಮಹಾನಗರ ಪಾಲಿಕೆ ಬಂದ್ಗೆ ಕರೆ ನೀಡಲಾಗಿದೆ. ಈ ಲಾಕ್ ಸೇಫ್ ಹಾಜರಾತಿ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು ಅನ್ನೋದು ಈ ಬೇಡಿಕೆಗಳಲ್ಲೊಂದು. ಹಾಗೆ ಕೆಲಸದ ಒತ್ತಡ, ಬಿಬಿಎಂಪಿಯ ವಿವಿಧ ವಾರ್ಡ್ಗಳಲ್ಲಿ ಖಾಲಿ ಹುದ್ದೆಗಳಿವೆ, ಅದನ್ನು ಭರ್ತಿ ಮಾಡಿ. ಯಾಕೆ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಿ? ಪಾಲಿಕೆ ನೌಕರರಿಗೆ ಆಗ್ತಿರುವಂಥ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಇದೆ. ಹಾಗೆ ಅಭಿಯಂತರರು, ಸಹಾಯಕ ಅಭಿಯಂತರರಿಗೆ ಮುಂಬಡ್ತಿಯನ್ನು ಕೊಡಬೇಕು, ಪ್ರಮೋಷನ್ ಕೊಡಬೇಕು. ಅಲ್ಲೇ ಇದ್ದಾರೆ ಇನ್ನು ಬಹಳಷ್ಟು ವರ್ಷಗಳಿಂದ. ನೌಕರರಿಗೆ ಈ ಆರೋಗ್ಯ ವಿಮಾ ಸೌಲಭ್ಯ ನೀಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಏನಿದೆ ಸೊ ಅದರ ಒಂದು ಸೌಲಭ್ಯ, ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಬೇಕು. ಬಂದ್ಗೆ ಮಂಗಳೂರು ಪಾಲಿಕೆ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಕೆಲಸಕ್ಕೆ ರಜೆ ಹಾಕಿ ಬಂದ್ಗೆ ಅಧಿಕಾರಿಗಳು, ಸಿಬ್ಬಂದಿಗಳು ಕೈ ಜೋಡಿಸಿರೋದು. ಹಾಗೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಎಇ ಸೇರಿದಂತೆ 300ಕ್ಕೂ ಹೆಚ್ಚು ಸಿಬ್ಬಂದಿ ಸಾಮೂಹಿಕ ರಜೆ ಹಾಕಿದ್ದಾರೆ ಇವತ್ತು. ಬಂದ್ಗೆ ದಾವಣಗೆರೆ ಪಾಲಿಕೆ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಕಿರಣ್ ಸೂರ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಈಗ ನಾವು ಗಮನಿಸ್ತಾ ಇದ್ದೀವಿ ಬಿಬಿಎಂಪಿ ಸೇರಿದ ಹಾಗೆ ಮಹಾನಗರ ಪಾಲಿಕೆಯವರೀಗ ಸಾಮೂಹಿಕವಾಗಿ ರಜೆ ಹಾಕಿ ಪ್ರತಿಭಟನೆ ಮಾಡ್ತಿರೋದು. ಅವರ ಬೇಡಿಕೆಗಳು ಏನೇನಿದೆ, ಜೊತೆಗೆ ಈ ಮುಷ್ಕರ ಅಂದರೆ ಈ ಒಂದು ಪ್ರತಿಭಟನೆ ಎಷ್ಟು ಸಾಗುತ್ತೆ, ಎಷ್ಟು ಯಾವ ರೀತಿಯಾಗಿ ಅವರು ಪಟ್ಟು ಹಿಡಿದಿದ್ದಾರೆ ಅಂತ? ಅದನ್ನ ಖಂಡಿತವಾಗ್ಲೂ ಕೂಡ ಈಗಾಗಲೇ ಅಂದರೆ ಬಿಬಿಎಂಪಿ ಸೇರಿದಂತೆ ರಾಜ್ಯದ 10 ಮಹಾನಗರ ಪಾಲಿಕೆಗಳ ನೌಕರರು ಇಂದಿನಿಂದ ಸಾಮೂಹಿಕವಾಗಿ ರಜೆಯನ್ನು ಹಾಕಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಕಾರಣ ಏನಂತ ಹೇಳಿದ್ರೆ, ಈ ಇಂದಿನಿಂದಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಬಾರಿ ನಾವು ಮನವಿಯನ್ನು ಮಾಡಿದ್ರಿ, ಆದರೆ ನಮ್ಮ ಮನವಿಯನ್ನು ರಾಜ್ಯ ಸರ್ಕಾರ ಇಲ್ಲಿವರೆಗೂ ಕೂಡ ಪರಿಗಣಿಸಿಲ್ಲ. ಹಾಗಾಗಿ ನಾವು ಇಂದಿನಿಂದ ಅನಿವಾರ್ಯವಾಗಿ ಸಾಮೂಹಿಕವಾದಂಥ ರಜೆಯನ್ನು ಹಾಕಿ ಮುಷ್ಕರಕ್ಕೆ ಮುಂದಾಗಿದ್ವಿ ಅಂತ ಹೇಳಿದ್ರೆ, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ದಾವಣಗೆರೆ, ಹುಬ್ಳಿ, ಧಾರವಾಡ, ಶಿವಮೊಗ್ಗ ಸೇರಿದಂತೆ ರಾಜ್ಯದ 10 ಮಹಾನಗರ ಪಾಲಿಕೆಗಳ ಸಾವಿರಾರು ನೌಕರರು ಇವತ್ತು ಸಾಮೂಹಿಕವಾದಂಥ ರಜೆಯನ್ನು ಹಾಕಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಇವರ ಪ್ರಮುಖವಾದಂಥ ಬೇಡಿಕೆಗಳು ಏನು ಅಂತ ನೋಡೋದಾದರೆ, ಅಭಿಯಂತರರಿಗೆ ಸಾಕಷ್ಟು ವರ್ಷಗಳಿಂದ ಮುಂಬಡ್ತಿಯನ್ನು ಕೊಟ್ಟಿಲ್ಲ, ಪ್ರಮೋಷನನ್ನು ಮಾಡಿಲ್ಲ. ಅದೇ ಪೋಸ್ಟ್ನಲ್ಲಿ ಅಪಾಯಿಂಟ್ ಆಗಿದ್ರು, ಅದೇ ಪೋಸ್ಟ್ನಲ್ಲೇ ಈಗಲೂ ಕೂಡ ಮುಂದುವರಿತಿದ್ದಾರೆ. ಬಿಬಿಎಂಪಿ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರಿಗೆ ಸಾಕಷ್ಟು ಕಿರುಕುಳ ಉಂಟಾಗ್ತಿದೆ. ಅವ್ರ ಮೇಲೆ ತನಿಖೆ ಮಾಡುವಂಥದ್ದು, ಅವರಿಗೆ ಸಾಕಷ್ಟು ಮಾನಸಿಕವಾದಂಥ ಒತ್ತಡವನ್ನು ಕೊಡುವಂಥದ್ದಾಗ್ತಾ ಇದೆ. ಅದನ್ನು ಕಡಿಮೆ ಮಾಡಬೇಕು. ಮತ್ತೊಂದು, ಬಿಬಿಎಂಪಿ ಸೇರಿದಂತೆ ರಾಜ್ಯದ ಮಹಾನಗರ ಪಾಲಿಕೆಗಳ ನೌಕರರಿಗೆ ಒಂದು ವಿಮಾ ಸೌಲಭ್ಯವನ್ನು ಒದಗಿಸಬೇಕು. ವಿಮಾ ಸೌಲಭ್ಯವಿಲ್ಲದೆ ನೌಕರರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ನೌಕರರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾದಂಥ ಸಂದರ್ಭದಲ್ಲಿ ಅವರ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಇದು ಒಂದಾದರೆ, ಮತ್ತೊಂದು ಕಡೆ ಈ ಖಾತಾ ವಿಚಾರದಲ್ಲಿ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು. ಆ ವಿಚಾರದಲ್ಲೂ ಕೂಡ ಹಿಂದೆ ಇದ್ದಂಥ ಪದ್ಧತಿಯನ್ನು ಕೂಡ ಬಿಬಿಎಂಪಿ ಆಗಿರ್ಬೋದು, ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಕಾರಣ ಏನಂತ ಹೇಳಿದ್ರೆ, ಬಿಬಿಎಂಪಿ ಸೇರಿದಂತೆ ಮಹಾನಗರ ಪಾಲಿಕೆಗಳ ನೌಕರರಿಗೆ ಒತ್ತಡ ಹೆಚ್ಚಾಗ್ತಿದೆ. ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು. ಈ ನಿಟ್ಟಿನಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದಲೇ ಫ್ರೀಡಂ ಪಾರ್ಕ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಮಹಾನಗರ ಪಾಲಿಕೆಗಳ ಮುಂಭಾಗದಲ್ಲೇ ಅಲ್ಲಿರುವಂತಹ ನೌಕರರು ಸಾಮೂಹಿಕವಾಗಿ ರಜೆಯನ್ನು ಹಾಕಿ ಮುಷ್ಕರಕ್ಕೆ ಈಗಾಗಲೇ ಕೂಡ ಮುಂದಾಗಿರುವಂಥದ್ದು. ಇವತ್ತು ಬೆಳಗ್ಗೆ 10 ಗಂಟೆಗೆ ಬೇರೆ ಬೇರೆ ಅಂದರೆ ಮೈಸೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹುಬ್ಳಿ, ಧಾರವಾಡ, ಶಿವಮೊಗ್ಗ ಸೇರಿದಂತೆ ಅಲ್ಲಿರುವಂತಹ ಸಾವಿರಾರು ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿ ಇಂದಿನಿಂದ ಮುಷ್ಕರಕ್ಕೆ ಮುಂದಾಗ್ತಿರುವಂಥದ್ದು. ಅವಿನಾಶ್, ಧನ್ಯವಾದ ಕಿರಣ್.